ಯಲಹಂಕ ಕ್ಷೇತ್ರದ ಹೆಸರುಘಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಅದೇ ಗ್ರಾಮದ ಎಚ್.ಎಸ್. ರಂಜನಿ ಮಧುಸೂದನ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹೆಸರುಘಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು 25 ಜನ ಸದಸ್ಯರಿದ್ದು, ಅಧ್ಯಕ್ಷರಾಗಿದ್ದ ಪರಿಮಳಾ ಶ್ರೀನಿವಾಸ್ ಅವರಿಂದ ತೆರವಾದ ಸ್ಥಾನಕ್ಕಾಗಿ ಸೋಮವಾರ ನಡೆದ ಅಧ್ಯಕ್ಷರ ಆಯ್ಕೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಎಚ್.ಎಸ್. ರಂಜನಿ ಮಧುಸೂದನ್ ಅವರನ್ನು ಹೊರತುಪಡಿಸಿ ಉಳಿದ ಯಾರೂ ಸ್ಪರ್ಧಿಸಿದ ಕಾರಣದಿಂದಾಗಿ ರಂಜನಿ ಮಧುಸೂದನ್ ಅವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷರನ್ನು ಗ್ರಾಮ ಪಂಚಾಯಿತಿ ಸದಸ್ಯರು, ಮುಖಂಡರು ಹಾಗೂ ಗ್ರಾಮಸ್ಥರು ಸನ್ಮಾನಿಸಿ ಅಭಿನಂದಿಸಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶಿವಾನಂದ, ನಿಕಟಪೂರ್ವ ಅಧ್ಯಕ್ಷರಾದ ಪರಿಮಳಾ ಶ್ರೀನಿವಾಸ್, ಮಾಜಿ ಅಧ್ಯಕ್ಷರಾದ ಬಿ. ಅಶ್ವಥ್, ಪುಷ್ಪಲತಾ, ಶ್ರೀನಿವಾಸ್ ಮೂರ್ತಿ, ವಸಂತಲಕ್ಷ್ಮಿ, ವಿದ್ಯಾಲತಾ ಕೆಆರ್, ಶಾಂತಾ ಎಚ್.ವಿ, ಅಂಜನಾದೇವಿ, ಬಿಜೆಪಿ ಮುಖಂಡರಾದ ಎಚ್.ಬಿ. ಹನುಮಯ್ಯ, ಪ್ರಕಾಶ್, ಅನ್ನದಾನಿ, ವೆಂಕಟೇಶ್, ಸುಬ್ರಹ್ಮಣಿ, ಗ್ರಾಮ ಪಂಚಾಯಿತಿ ಸದಸ್ಯರು ಲಕ್ಷ್ಮೀನಾರಾಯಣ, ಟಿಆರ್, ಎಚ್.ವಿ. ಗೋವಿಂದರಾಜು, ಎಚ್.ಕೆ. ಪ್ರಭಾಕರ್, ಎಚ್.ಕೆ. ಪುರುಷೋತ್ತಮ್, ಬಿಎಸ್. ಮಂಜುನಾಥ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಎಸ್.ಆರ್. ವಿಶ್ವನಾಥ್ ಅವರ ಆಶಯದೊಂದಿಗೆ ಏನು ಅಧ್ಯಕ್ಷರಾಗಿದ್ದೀವಿ ಈಗ, ಖುಷಿ ಆಗ್ತಾ ಇದೆ ತುಂಬ. ಮತ್ತು ಏನು ಹಿರಿಯರು ನಮ್ಮ ಸೀನಿಯರ್ಸ್ ಏನಿದ್ದಾರೆ, ಇರೋ ಅವಧಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತೀವಿ. ಮತ್ತು ಜನರಿಗೆ ಏನು ಯೋಜನೆ ಬರುತ್ತೆ ಸರ್ಕಾರದ, ಅದನ್ನೆಲ್ಲ ತಲುಪಿಸೋ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಸರ್. ಚುನಾವಣಾ ಅವಿರೋಧ ಆಯ್ಕೆ ಸರ್. ಮಾಡ್ಕೊಂಡು ಬಂದಿದ್ದೀವಿ ಸರ್ ಕೆಲಸಗಳನ್ನ. ವಾರ್ಡಲ್ಲಾಗಲಿ ನಮ್ಮ ಶಾಸಕರ ಇದರಿಂದ ಏನು ಫಂಡ್ ಎಲ್ಲ ಬಂದಿದೆ, ಊರಲ್ಲಿ ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ. ಇನ್ನು ಮುಂದೆ ಈ ನೀರಾವರಿಯಲ್ಲಿ ಖಂಡಿತ ಮಾಡ್ತೀವಿ ಸರ್. ಈಗೇನೋ ಆಶ್ರಯ ಯೋಜನೆದೇನೋ ಎಲ್ಲ ನಿಂತ್ಕೊಡಿ ಅಂತ ಹೇಳ್ತಿದ್ದಾರೆ, ಅದು ನಮ್ಮ ಕೈಯಲ್ಲಿ ಏನಾಗುತ್ತೋ ಖಂಡಿತವಾಗ್ಲೂ ಬಡ ಜನರಿಗೆ ಏನು ಯೋಜನೆಗಳು ಬರುತ್ತೆ ಅದನ್ನು ಖಂಡಿತ ತಲುಪಿಸ್ತೀವಿ ಸರ್. ನಮ್ಮೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೆ ತುಂಬ ಧನ್ಯವಾದಗಳು ಹೇಳ್ತೀವಿ ಸರ್. ನಮ್ಮ ಫ್ಯಾಮಿಲಿ, ನಮ್ಮ ಎಲ್ಲರೂ ಫ್ಯಾಮಿಲಿ ಇದ್ದಂಗೆ ಸರ್. ಇಡೀ ಹೆಸರಾಟ ಜನಗಳಿಗೆಲ್ಲರಿಗೂ ಅಭಿನಂದನೆ ಹೇಳ್ತೀವಿ. ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಒಂದು ಕಟ್ಟಡ, ಒಂದು ಬೇಡಿಕೆ ಇದೆ ಸರ್. ಕಚೇರಿ ಇಲ್ಲ, ಗಮನದಲ್ಲಿದೆ. ನಮ್ಗೆಲ್ಲರಿಗೂ ನಮ್ಮ ಸೀನಿಯರ್ಸ್ಗಳು ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ. ನೋಡೋಣ ಸರ್, ಆದರೆ ಖಂಡಿತ ಸರ್. ಹಿಂದಿನ ಅವಧಿಯಲ್ಲಿ ಅವರು ಉಪಾಧ್ಯಕ್ಷರಾಗಿ ಮತ್ತು ಸದಸ್ಯರಾಗಿ ಆ ವಾರ್ಡ್ನಲ್ಲಾಗಲಿ ಅಥವಾ ಊರಿನಲ್ಲಾಗಲಿ ಸಾಕಷ್ಟು ಏನು ಸರ್ಕಾರದಿಂದ ಬರೋಂಥ ಅನುದಾನಗಳನ್ನ ಉಪಯೋಗ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಬಂದವ್ರೆ. ಈಗ ಅಧ್ಯಕ್ಷರಾಗವ್ರೆ. ಇರೋಂಥ ಅಲ್ಪಾವಧಿಯಲ್ಲಿ ನಮ್ಮೆಲ್ಲರೂ ಸಹಕಾರದೊಂದಿಗೆ ಒಳ್ಳೆ ಕೆಲಸ ಮಾಡ್ತಾರೆ. ಸೊ ಈಗಾಗಲೇ MLA ಅವರು ಆಶ್ರಯ ಏನದು ಮನೆಗಳ್ನ ಸರ್ಕಾರದ ವತಿಯಿಂದ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದವ್ರೆ. ಎಷ್ಟು ಜನಗಳಿಗೆ ಅನುಕೂಲ ಆಗ್ತದೆ ಅಷ್ಟು ಜನಗಳಿಗೂ ಅನುಕೂಲ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡೋದಕ್ಕೆ ರೆಡಿ ಅವರೇ. ಈಗಾಗಲೇ ಗುಡದಳ್ಳಿಲಿ ಒಂದು ಏನು ಆಶ್ರಯ ನಿವೇಶನ ಕೊಡಬೇಕು ಅಂತಿದ್ದೀವಿ. ಅಲ್ಲಿರೋವಂಥ ಜನಗಳಿಗೂ ಕೂಡ ಮನೆ ಕಟ್ಟನ್ನು ಕೊಡೋವಂಥ ನಿಟ್ಟಿನಲ್ಲಿ ಶಾಸಕರು ಕ್ರಮ ವಹಿಸ್ತಾರೆ. ನಮ್ಮ ಸನ್ಮಾನ್ಯ ಶಾಸಕರ ವಿಶ್ವನಾಥ್ ಅವರ ಸಹಕಾರದೊಂದಿಗೆ, ನಮ್ಮೆಲ್ಲ ನಮ್ಮ ಪಂಚಾಯತಿಯ ಸದಸ್ಯರ ಸಹಕಾರದೊಂದಿಗೆ, ನಮ್ಮ ಈಗೇನು ನೂತನ ಅಧ್ಯಕ್ಷರಾಗಿರುವಂಥವ್ರು ಉಪಾಧ್ಯಕ್ಷ ಶಿವಾನಂದ್ ಅವರು, ನಾವೆಲ್ಲರೂ ಕೂಡಿ ಈಗ ನಮ್ಮದೇನು ಈಗ ಒಟ್ಟಾರೆ ಒಂದು ತ್ಯಾಜ್ಯ ಘಟಕ ಐತೆ ಈಗೇನು ದಾಸನಹಳ್ಳಿ, ಆ ತ್ಯಾಜ್ಯ ಘಟಕನ ಎಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಏನು ಸೆಗ್ರಿಗೇಷನ್ ಮಾಡೋ ನಿಟ್ಟಿನಲ್ಲಿ ಈಗಾಗಲೇ ಕೆಲಸ ಪ್ರಾರಂಭ ಮಾಡೈತೆ. ಸೊ ಬಿಲ್ಜಾಜಲ್ಲಿ ಕೂಡ ಒಂದು ಎಕರೆ ಜಾಗ ಸ್ಯಾಂಕ್ಷನ್ ಆಗೈತೆ. ನಾವು ಇಡೀ ಊರನ್ನ ಸೆಗ್ರಿಗೇಷನ್ನ ಒಂದು ವ್ಯವಸ್ಥಿತವಾಗಿ, ಆಧುನಿಕವಾಗಿ ನಮ್ಮ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಸಹಕಾರದೊಂದಿಗೆ ಕೆಲಸ ಮಾಡಬೇಕು ಅಂತ ನಾವು ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದೀವಿ. ಇನ್ನು ಬರೋವಂಥ ಏನು ಕೆಲಸಗಳು ಈಗಾಗಲೇ UGD ಕೆಲಸ, ಟ್ರೀಟ್ಮೆಂಟ್ ಪ್ಲ್ಯಾಂಟು ಆಲ್ರೆಡಿ ರೆಡಿ ಇದೆ. ಇನ್ನು ಮಿಕ್ಕಿರೋಂಥ ಕೆಲಸಗಳು ಸರ್ಕಾರದ ಸಲಹೆ ಮೇರೆಗೆ ಮತ್ತು ಶಾಸಕರ ಒಂದು ಸಲಹೆ ಮೇರೆಗೆ ಯಾವ್ಯಾವ ರೀತಿ ಅಭಿವೃದ್ಧಿಪಡಿಸಬೇಕು ಅಂತ ನಮ್ಮದು ಎಲ್ಲ ಸದಸ್ಯರು ಮತ್ತು ಎಲ್ಲರೂ ಸಂಪೂರ್ಣ ಸಹಕಾರ ಇರ್ತದೆ. ಅದ್ರ ಮೂಲಕ ಅದನ್ನು ಕೂಡ ಒಂದು ಅಭಿವೃದ್ಧಿಗೊಳಿಸ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ. ರಜನಿ ಅವರು ಅಧ್ಯಕ್ಷ ಆಗಿದ್ದಾರೆ, ನೂತನ ಅಧ್ಯಕ್ಷ ಹೆಸರುಘಟ್ಟ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ. ಅದು ನಮ್ಮ ತಳಮಟ್ಟದ ಕಾರ್ಯಕರ್ತರು ಹಾಗೂ ಇಲ್ಲಿನ ಸದಸ್ಯರು, ಜಿಲ್ಲಾ ಪಂಚಾಯತಿ ಸದಸ್ಯರು, ಹಾಗೆ ನಮ್ಮ MLA ವಿಶ್ವನಾಥ್ ಅವರು, ಯಲಹಂಕ ಶಾಸಕರ ವಿಶ್ವನಾಥ್ ಅವರು, ಅವ್ರಿಗೆಲ್ಲ ನಾವು ಅಭಿನಂದನೆ
ಹೇಳ್ತಾ ಇನ್ನು ಮುಂದಿನ ದಿನಗಳಲ್ಲಿ ಏನು ನಾವು ಕೆಲಸ ಮಾಡಬೇಕಂತಿದೆ ಆ ಕೆಲಸಗಳ್ನ ಜನಪರವಾಗಿ ಎಲ್ಲರಿಗೂ ಮನೆ ಮನೆ ಥರಕ್ಕೆ ತಲುಪೋಕೆ ಮಾಡಿ ಈಗೇನು ಹೇಳಿದ್ರು ನಮ್ಮ ಹಿರಿಕರು ಅಶ್ವತ್ಥನವರು ಅವ್ರ ಸಮ್ಮುಖದಲ್ಲಿ ಎಲ್ಲರ ಸಮ್ಮುಖದಲ್ಲೂ ಮುಂದೆ ನಡೆಸ್ಕೊಂಡು ಹೋಗ್ತೀವಿ. ನಮ್ಮ 1ನೇ ವಾರ್ಡು ಹಾಗಾಗಿ ಹೆಸರುಘಟ್ಟ ಗ್ರಾಮ ಪಂಚಾಯತಿಗೆ 11 ವಾರ್ಡ್ ಬರುತ್ತೆ. 11 ವಾರ್ಡಲ್ಲೂ ಉಪಾಧ್ಯಕ್ಷರಾಗಿ ಕೆಲಸ ನಿರ್ವಹಿಸೋಂಥ ಅನುಭವನೂ ಇದೆ. ಹಾಗೆ ಎಲ್ಲ ಸಮ್ಮುಖದಲ್ಲೂ ಕೆಲಸ ಮಾಡ್ಕೊಳಷ್ಟು ದೇವರು ಬುದ್ಧಿ ಕೂಡ ಕೊಟ್ಟಿದ್ದಾನೆ. ಹಾಗಾಗಿ ಎಲ್ಲರನ್ನೂ ಸಂಭಾಳಿಸ್ತಾ ಕೆಲಸ ಮಾಡ್ಕೊಂಡು ಇನ್ನು ಮುಂದಿನ ಕಾರ್ಯಕ್ರಮಗಳು ಏನೇನು ಬರುತ್ತೆ ಸರ್ಕಾರದಿಂದ ಆಗಲಿ ನಮ್ಮ SR ವಿಶ್ವನಾಥ್ ಅವ್ರ ಸಲಹೆ ಇದರಿಂದ ಈ ಕೆಲಸ ಕಾರ್ಯಗಳನ್ನ ನಡೆಸ್ಕೊಂಡು ವರದಿ ಹನುಮಂತರಾಜ್, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.